ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಒಂದೆಲಗ ಸೊಪ್ಪಿನ ಲೇಹ್ಯ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಒಂದೆಲಗ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ರೀತಿ ನಮ್ಮ ಮನೆ ಹತ್ರ ಇತ್ತು. ಇದನ್ನು ಕಟ್ ಮಾಡಿಕೊಂಡು ಒಂದು ರೆಸಿಪಿ ಮಾಡೋಣ ಅಂಥೇಳಿ ಮಕ್ಕಳ ಬುದ್ಧಿಶಕ್ತಿ ಬೆಳವಣಿಗೆಗೆ ಒಂದು ಲೇಹ್ಯನ ಮಾಡ್ತಾಯಿದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಇದರಲ್ಲಿ ಮಣ್ಣು ಹೆಚ್ಚಾಗಿರುತ್ತೆ. ಇದು ಮಣ್ಣಲ್ಲಿ ಹರಡ್ಕೊಂಡಿರೋದ್ರಿಂದ ಮಣ್ಣು ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ನಾನು ಇಷ್ಟು ಬಿಡಿಸಿಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು ನಮಗೆ. ಇದನ್ನು ನೀಟಾಗಿ ವಾಶ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇದರ ದಂಡಿನ ಸಮೇತವಾಗಿ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ 1 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಒಂದೇ ಸಾರಿ ಹಾಕಿ ಎಲ್ಲನೂ ರುಬ್ಕೊಳ್ಬಹುದು. ಇದಾದಮೇಲೆ ಇದಕ್ಕೊಂದು ಬಾದಾಮ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 10 ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ ಹೆಚ್ಚಾಗಿ ಕೂಡ ಹಾಕ್ಕೊಳ್ಬಹುದು. ಆನಂತರ ಒಣ ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ. 2 ರಿಂದ 3 ಒಣ ಖರ್ಜೂರ, 1-2 ಏಲಕ್ಕಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು, 4 ಲವಂಗ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಒಣ ಕೊಬ್ಬರಿನ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ಒಂದೆಲಗ ಸ್ವಲ್ಪ ಒಗರು ಆಗಿರುತ್ತೆ. ಹಾಗಾಗಿ ಈ ಪೌಡರ್ನ ಹಾಕೋದ್ರಿಂದ ನಿಮಗೆ ಅಷ್ಟು ಒಗರು ಅನಿಸೋದಿಲ್ಲ. ಹಾಗಾಗಿ ಇದನ್ನು ರೆಡಿ ಮಾಡ್ಕೊಂಡಿರುವಂಥದ್ದು. ಇದಾದಮೇಲೆ ನಾವು ಒಂದೆಲಗ ಸೊಪ್ಪನ್ನು ಈ ರೀತಿ ರುಬ್ಕೊಂಡು ಬಂದಿದ್ದೀವಿ. ಇದನ್ನು ಶೋಧಿಸ್ಕೊಳ್ಬೇಕು. ನಾವು ಇದರ ರಸವನ್ನು ಮಾತ್ರ ಇಲ್ಲಿ ಬಳಸ್ಕೊಳ್ತಿರುವಂಥದ್ದು. ಈ ರೀತಿ ಚೆನ್ನಾಗಿ 1-2 ಸರಿ ನೀರು ಹಾಕ್ಕೊಂಡು ಇದರ ರಸವನ್ನು ಸ್ವಲ್ಪನೂ ಇಲ್ಲದೇ ಇರೋ ರೀತಿ ರಸ ತಕ್ಕೊಳ್ಳೋಣ. ಇದಾದಮೇಲೆ ಇದನ್ನು ನಾವು 10 ರಿಂದ 15 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲಿ ಈ ರೀತಿ ಕೈ ಆಡಿಸ್ತಾ ಕುದಿಸ್ಕೊಳ್ಳೋಣ. ಈ ಸೊಪ್ಪನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕರೀತಾರೆ. ಇದನ್ನು ಒಂದೆಲಗ ಸೊಪ್ಪು, ಬ್ರಾಹ್ಮಿ ಎಲೆ, ಗೋಟುಕೋಲ ಅಂಥೇಳಿ ಕರೀತಾರೆ. ಇದಾದಮೇಲೆ ನಾವೇನು ಇದನ್ನು ರುಬ್ಬಿಟ್ಕೊಂಡಿದ್ವಿ ಬಾದಾಮ್ ಪೌಡರ್ನ, ಇದನ್ನು ಸಹ ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಳೋಣ. ಒಂದೆಲಗ ಸೊಪ್ಪಿನಲ್ಲಿ ಹೆಚ್ಚಿನ ಉಪಯೋಗಗಳಿದೆ. ಹಾಗಾಗಿ ಇದನ್ನು ಬಳಸೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಈ ಒಂದೆಲಗ ಸೊಪ್ಪು ನಮ್ಮ ದೇಹವನ್ನು ತಂಪಾಗಿರಿಸ್ತದೆ. ಹಾಗೆಯೇ ಸ್ಮರಣ ಶಕ್ತಿ ಅಂದರೆ ನೆನಪಿನ ಶಕ್ತಿಯನ್ನು ವೃದ್ಧಿಸ್ತದೆ. ಹಾಗೆ ಇದನ್ನು ಡೈಲಿ ಬೆಳಗ್ಗೆ ಎದ್ದು ತಿನ್ನೋದ್ರಿಂದ ಬುದ್ಧಿ ಚುರುಕಾಗುತ್ತೆ ಅಂತಲೇ ಹೇಳ್ತಾರೆ. ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ 1-2 ರಿಂದ 3 ಎಲೆಗಳನ್ನ ಖಾಲಿ ಹೊಟ್ಟೆಯಲ್ಲಿ ಕೊಡೋದ್ರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಹಾಗೆಯೇ ಇದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ನಮ್ಮ ತಲೆ ಕೂದಲಿನ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ ಹೆಲ್ದಿಯಾಗಿ ಇಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳಬಹುದು. ಹಾಗೆಯೇ ಸ್ಟ್ರೆಸ್ ಏನಿದೆ ಅದನ್ನು ರೆಡ್ಯೂಸ್ ಮಾಡುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇದೆಲ್ಲ ಆದಮೇಲೆ ನಾವು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಸಹ ಇದನ್ನು ಕುದಿಸ್ಕೊಳ್ಬೇಕು. ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಆಗಲೇ ಹೇಳಿದ ಹಾಗೆ ಒಂದೆಲಗ ಸೊಪ್ಪಿನಲ್ಲಿ ಸ್ವಲ್ಪ ಒಗರು ರೀತಿ ಇರೋದ್ರಿಂದ ಬೆಲ್ಲ ಹಾಕೋದ್ರಿಂದ ನಿಮಗೆ ಅಷ್ಟು ಒಗರು ಅನಿಸೋದಿಲ್ಲ. ಇದನ್ನು 10-15 ನಿಮಿಷ ಕುದಿಸಾದ್ಮೇಲೆ ನಿಮಗೆ ಜೇನುತುಪ್ಪದ ರೀತಿಯಲ್ಲಿ ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ. ಲೇಹದ ರೀತಿಯಲ್ಲಿ ಇದನ್ನು ಕೈ ಆಡಿಸ್ತಾ ಈ ರೀತಿ ಕುದಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ ಅಂಥೇಳಿ. ಇಷ್ಟ ಆಗಿದರೆ ನಮಗೆ ಒಂದೆಲಗ ಸೊಪ್ಪಿನ ಲೇಹ್ಯ ರೆಡಿ ಆಗುತ್ತೆ. ಇದನ್ನು ಬೆಳಗ್ಗೆ ಎದ್ದು ಡೈಲಿ ಮಕ್ಕಳಿಗೆ ಒಂದು ಅರ್ಧ ಸ್ಪೂನ್ ಕೊಡೋದು ಅಥವಾ 1/4 ಸ್ಪೂನ್ ಕೊಡೋದ್ರಿಂದ ನೆನಪಿನ ಶಕ್ತಿ ವೃದ್ಧಿಸ್ತದೆ. ಈ ಸೊಪ್ಪನ್ನು ನೀವೆಲ್ಲಾದರೂ ನೋಡಿದ್ರೆ ತಪ್ಪದೇ ಈ ರೆಸಿಪಿನ ಮಾಡಿ ಮಕ್ಕಳಿಗೆ ಕೊಡಿ. ಒಳ್ಳೆಯದು ಅಂತಲೇ ಹೇಳ್ತೀನಿ. ಅಥವಾ ಹಸಿಯಾಗೂ ಸಹ ಕೊಡಬಹುದು. ಇದನ್ನು ಜ್ಯೂಸ್ ಮಾಡಿ ಸಹ ಕುಡಿತಾರೆ. ಇದರಲ್ಲಿ ಪಲ್ಯ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಚಟ್ನಿ ಸಹ ಮಾಡ್ತಾರೆ. ಈ ಸೊಪ್ಪಿನಲ್ಲಿ ಏನೆಲ್ಲ ಮಾಡ್ತಾರೆ ಅಂಥೇಳಿ ಗೊತ್ತಾಗಿದೆ ಅಲ್ವಾ? ನೀವು ಒಂದ್ಸರಿ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಮಕ್ಕಳಿಗೆ ಕೊಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.